ಸೌಬಲರಾದ ಶಕುನಿ, ಏಕೆ ಸ್ಮಶಾನದಲ್ಲಿ ಮೌನವಾಗಿ ಕುಳಿತಿರುವೆ? ನಿನ್ನ ಸೋದರ ಕೊಟ್ಟ ವಚನವನ್ನು ನೀನು ಮರೆತೆಯ, ಅಥವಾ ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿ ಕುಳಿತಿರುವೆಯ? ಆತನಾಡು ಶಕುನಿ, ನಿನ್ನ ಸೋದರ ಆಕ್ರಂದನವು ಕೇಳಿಸುತ್ತಿಲ್ಲವೇ? ಏಕೆ ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸೇಡಿನ ಕಿಚ್ಚಿನಿಂದ ಕುರುಕುಲ ವಂಶವನ್ನೇ ನಾಶಗೈತೇನೆಂದ ನೀ ಗೈದ ಶಪಥವೇನಾಯಿತು ಶಕುನಿ? ಏನಾಯಿತು? ಆ ಶಪಥವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ, ದ್ರೋಹಿ, ದ್ರೋಹಿ. ಸೌಬಲರಾದ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅದಮ ಬರುಳುಗಳೇ ಸತ್ತು! ಏನಿ ಕೊಚ್ಚಿ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ, ಏನಿ ಕುಹಕ ಕಂಠದ ಕುಕ್ಷೀಕತೆಯ ಪ್ರವೀಣ, ಕುಹಕ ಕಂಠದ ಕುಕ್ಷೀಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ, ಕಪಟದೂತ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಸಲ್ಲಾಪ. ಓ ನನ್ನ ವಂಶನಾಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರುಳ ದುರ್ಯೋಧನ, ಅಂದು ನನ್ನ ಗಾಂಧಾರ ವಂಶೋದ್ಧಾರಕರಾದ 99 ಮಂದಿ ಸಹೋದರರನ್ನು ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಕಠು ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆ ನಡುಗುತ್ತಿರುವುದು. ಕೈ ಕಾಲುಗಳು ಕಂಪಿಸುತ್ತಿರುವವು, ರಕ್ತವು ಕುದಿಯುತ್ತಿರುವುದು. ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರದ ಘೋರ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ದೇಹವು ಧಗಧಗನೆ 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 ದಹಿಸುತ್ತಿರುವುದು. ಧಗಧಗ 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 ನೆಬ್ಬಿದ ದೇಶದ ದಹಿಸುತ್ತಿರುವುದು ಲೋಕದ ರಾಳೆ. ಧಗಧಗ 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 ನೆಬ್ಬಿದ ದೇಶದ ದಹಿಸುತ್ತಿರುವುದು ಲೋಕದ ರಾಳೆ. ಹರಡಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂತಗರು, ಹರಡಿದ ನಾವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂತಗರು. ಧಗಧಗ 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 ನೆಬ್ಬಿದ ದೇಶದ ದಹಿಸುತ್ತಿರುವುದು ಲೋಕದ ರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಕೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಕೆರೆಯೊಳಗಿಟ್ಟನು. ಎಮ್ಮರವಾಗುವುದು ಎನ್ನೆಯ ಸೇಡು, ಎಮ್ಮರವಾಗುವುದು ಎನ್ನೆಯ ಸೇಡು. ಹೊಸಾನವೆನುಪದು ಕೌರವ ನಾಡು, ಎಮ್ಮರವಾಗುವುದು ಎನ್ನೆಯ ಸೇಡು. ಹೊಸಾನವೆನುಪದು ಕೌರವ ನಾಡು. ಧಗಧಗ
ನೂರರೊಳೊಬ್ಬನೇ ಉಳಿದಿಹನಿ ತೀರಿಸಲನು ಜರಸಾಲವ ಬೇಗ. ನೂರರೊಳೊಬ್ಬನೇ ಉಳಿದಿಹನಿ ತೀರಿಸಲನು ಜರಸಾಲವ ಬೇಗ. ಅಣ್ಣ ತಮ್ಮಂದಿರು ಮೂವರು ನಾವು. ಅಣ್ಣ ತಮ್ಮಂದಿರು ನೂರವರು ನಾವು ನಮ್ಮ ಬೆದಗಿತ್ತು ಸೇರ ಮನೆ ಹೇಳುತ್ತಾವು. ಅಣ್ಣ ತಮ್ಮಂದಿರು ನೂರವರು ನಾವು ನಮ್ಮ ಬೆದಗಿತ್ತು ಸೇರ ಮನೆ ಹೇಳುತ್ತಾವು. ಧಗ ನೆದ್ದಿಗೆ ದಯಿಸುತ್ತಿರುವುದು ಲೋಕದ ರಾಳೆ. ಇಂದು ನನ್ನ ಸಹೋದರರಿಗೆ ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳ್ಳೆಯ ನೀರನ್ನು ನೀಡುತ್ತಿದ್ದೆ. ಆ ಇಡೀ ನನ್ನ ಸಹೋದರರ ಇಡೀ ಕೂಳನ್ನು ನನಗೊಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ. ಒಬ್ಬೊಬ್ಬರಾಗಿ ಆ ದಾರುಣ ದೃಶ್ಯವು ಈಗಲೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ನಿನ್ನ ನಿರಂತರ ಬಟಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಪುಸ್ತಕನಾಗಿರುವೆ. ಪುಸ್ತಕನಾಗಿರುವೆ. ಈ ಪುಸ್ತಕವಾಗಿರುವ ದೇಹವನ್ನ ಅಣುವಾಗಿ ಚಿತ್ರಿಸಿದರೂ ಸಹ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಎಂಬ ವಾಕ್ಯಗಳ ಹೊರತಾಗಿ ಬೇರೆ ಯಾವ ಆಸೆತಾಂಕ್ಷಗಳು ನನ್ನನ್ನು ಉಳಿಸಲು ಸಾಧ್ಯ. ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ. ಕೋಟಿ ಕೋಟಿ ಕಠೋರಿಗಳು ಒಂದೇ ಬಾರಿಗೆ ಒಂದು ನನ್ನ ಕರುಳನ್ನೇ ಕತ್ತರಿಸಿದಂತಾಗಿದೆ. ನೀನು ಇಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳು. ಇವುಗಳನ್ನ ಬರೀ ದಾಳಗಳೆಂದರಿಯಬೇಡವೋ ಚಂಡ, ದಾಳಗಳೆಂದರಿಯಬೇಡ. ಪಾಂಡವರ ಸರ್ವ ಸಂಪತ್ತನ್ನ ಸೂರೆಗೊಂಡಿದ್ದೇ ಈ ದಾಳಗಳು. ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಧರ್ಮರಾಯನ ಸಹಿತ ಭೀಮಾರ್ಜುನಾದಿ ನಕಲ ಸಹದೇವರನ್ನ ತುಂಬಿದ ರಾಜಸಭೆಯಲ್ಲಿ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ದೇ ಈ ದಾಳಗಳು. ಭೀಮನ ಗದಾ ದಂಡದಿಂದ ನಿನ್ನ ತೊಡೆಯನ್ನ ಮುರಿದು ಧರೆಯ ಮೇಲುರುಳಿ ಮಿಲಮಿಲನೆ ಬಿದ್ದು ಒದ್ದಾಡುವುದಕ್ಕೆ ಕಾರಣ ಈ ದಾಳಗಳೇ. ಮುಂದಿನ ಕಾಳಗದಲ್ಲಿ ದುಶ್ಯಾಸನನ ಗುಂಡಿಗೆ ಬಿಸಿ ರಕ್ತದಿಂದ ದ್ರೌಪದಿಯ ಬಿರುಮಡಿಯನ್ನು ಕಟ್ಟಿಸುವುದು ಈ ದಾಳಗಳ ಮುಖೇನವೇ.
ದಾಳಗಳನ್ನು ಕೇಳಿದೆ. ದಾಳೆಗಳೆಂದರಿಯಬೇಡವೋ ಮೂಢ, ದಾಳಗಳೆಂದರಿಯಬೇಡ. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು. ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂತವೇ ಆರು ರೋಹಿ. ಮುಂದೆ ತಂದೆ ಅಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂತವೇ ಆಳು. ಹಾಳು ಸರ್ಪವನ್ನು ತುಳಿದ ಕೂಳ ಕೌರವನ ಕೇಳು. ನಾಳ ನಡೆಯಲಿ ಹಗೋರ ತಾಳಗದಿ ಕೌರವರಣೆಗಳ ಸಾಲು ಸಾಲು. ನಾಳ ನಡೆಯಲಿ ಹಗೋರ ತಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ, ಸರ್ಪ ಕಿರೀಟವ ಧರಿಸಿ, ಸರ್ಪದಿ ಮೆರೆಯುವ ಧುರುಳನಕ್ಕೆ. ಸರ್ಪ ಕಿರೀಟವ ಧರಿಸಿ, ಸರ್ಪದಿ ಮೆರೆಯುವ ಧುರುಳನಕ್ಕೆ. ಯುದ್ಧವನ್ನು ಏರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ಯುದ್ಧವನ್ನು ಏರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮದಿ ನಿನ್ನ ತಡೆಯನ ಮರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮದಿ ನಿನ್ನ ತಡೆಯನ ಮುರಿಸಿ. ಮರ್ಮದಿ ನಿನ್ನ ತೊಡೆಯನ ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಲಗಳು, ಅನುಜರ ದೇಹದ ಮೂಲಗಳು. ಮೂಲಗಳು ಮುಳುಗಳು ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ದಾಳಗಳಲ್ಲವೋ, ದಾಳಗಳಲ್ಲವೋ. ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಭ್ರಷ್ಟ ದುರ್ಯೋಧನನೇ, ಈ ಕರುಣೆ ತೋರಿದ ಸೋದರ ಮಾವನನ್ನು ಕೆಣಕಿದ ಕುರುಕುಲದ ಕೀಟವೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರನ್ ಒಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಾಂತರಾಳನ್ನು ಓಲೈಸಿಕೊಂಡು ಸಾರ್ವಭೌಮ ಚಕ್ರವರ್ತಿಯಂತೆ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವ ಆದರೂ ಚಿಂತೆ ಇಲ್ಲ. ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತಹ ಕಪಟಿ ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕು.
ಅಲ್ಲಿಯವರೆಗೆ ಈ ಶಕುನಿಗೆ ಎಲ್ಲಿಯದು ಶಾಂತಿ, ಎಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಆತ್ಮಸಂತೃಪ್ತಿ? ಇನ್ನೆಲ್ಲಿಯ ಮುಂದೆ ನಿನ್ನನ್ನ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನು ನಡೆಸುತ್ತಲೇ ಬಂದೆ, ಅಡ್ಡದಾರಿಯನ್ನು ನಡೆಸುತ್ತಲೇ ಬಂದೆ. ಇನ್ನು ಮುಂದೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ನೇಪಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡೆಯಲ್ಲಿ ಮುಳುಗಿಸಿ ಹಳಬೇಡಿರಿ ನನ್ನ ಅತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರನ್ನ ಚಿನ್ನ ಮುಂಡಗಳಿಂದ ನರಕದಲ್ಲಿ ನೀರಾಜನವನ್ನು ಮಾಡಿಸುವೆನು, ನೀರಾಜನವನ್ನು ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದ ತುಳಿದು ಗುರು ಹಿರಿಯರ ರಕ್ತದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿಟ್ಟಿಸಲು ಬಿಡುವಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆ, ನರಕದ ಮಾರ್ಗವನ್ನು. ನರಕದ ಮಾರ್ಗ ನಿನಗೆ ವೈರಿಗಳಾದ ಪಾಂಡವರಿಗೆ ಮಾವ, ನಾನು ಮಾಡಿದ್ದದ್ದು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃಪವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ನನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಶಕುನಿ? ನಾನು ಆ ದಿನ ದೋರಿಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತುಗಳನ್ನ ಅಭಿಮಾನದಿಂದ ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಅಷ್ಟೊಂದು ಪರಿಗ್ರಹ ಅಲ್ಲ ಬಿಡು ಸುಯೋಧನ. ಸಹೋದರ ಅಗ್ರಜಾನ್ವಿತಕ್ಕೆ ರಘುನಂದನನೋ ವಿದುರರಂ ಸಂವಿತಲ್ ಗಣಪುಟೀರಟ ಭೋಜಪ್ಪನೆ ಕೈಕಲ ಸದಳವು ಯಮಗೆ ಅಗ್ರಜ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದೋ ಕಾರ್ಯ ಕೈದೋ ಕಾರ್ಯ ಕೈದೋ ಅಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದೋ ಕಾರ್ಯ ಕೈದೋ ಕಾರ್ಯ ಕೈದೋ ಕಾರ್ಯವೋ ಪುರಾಣ ಹನೆಯೋಳು ಅದಮನೋ ತಿಂಡಿಯ ಅದನ ಪುರಾಣ ಹನೆಯೋಳು
ಇಲ್ಲಿಗೆ ಬಂದಿರುವನಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆ ಬಂದು ಶಾಂತಿ 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 ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದ ದಾಟಿ ಆ ದರಿದ್ರ ಮನೆಯನ್ನು ಆಶ್ರಯಿಸಿದರು. ಇದು ಎಷ್ಟೊಂದು ನಮಗೆ ಅವಮಾನ, ಅವಹೇಳನ. ಇದು ಅವಹೇಳನವಲ್ಲ ಸಹೋದರ, ಯದುಪತಿಯು ಭಕ್ತ ಪರಾಧೀನ. ಆದರೂ ವಿದುರನಂತ ಭಕ್ತರು ಅವನಿಗೆ ಮತ್ತಾದಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಮುಗಿಸಿ ನಾಳೆಯೇ ನಮ್ಮ ಮನೆ ಬರುವನು. ಚಿಂತಿಸಬೇಡ, ಹೋಗು ಸಹೋದರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಒದಗಿರುವುದೇ. ಗುರುಕುಲವೇ ವಿನಾಶವಾಗುವ ಕಾಲವು ಒದಗಿರುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಲ್ಲವರ ಆ ಕಲ್ಲನ ಮರ್ಮಲ ಅರಿಯದಗಿ ಕಲ್ಲವರ ಆ ಕಲ್ಲನ ಮರ್ಮಲ ಅರಿಯದಗಿ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನಮಗೊಪ್ಪದು, ಒಪ್ಪದು ಒಪ್ಪದು. ಸಹೋದರ ಸಹೋದರ, ದುಶ್ಯಾಸನ ದುಶ್ಯಾಸನ, ಅಭಿಮಾನಿಶಾಲಿಯಾದ ನನ್ನ ತಮ್ಮನನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ಅಸಾಧ್ಯವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಬಿಡುವುದೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಜೋಪಟೆಯನ್ನ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನ ಹೇಗೆ ಸಹಿಸಬಲ್ಲೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೇ ಶಕುನಿ? ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನನ್ನ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನು ವಧಿಸಿದ. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನ ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ಸಹೋದರರನ್ನ ಸುರಪಾನ ಮಕ್ತರನ್ನಾಗಿ ಮಾಡಿ ರಾಜ್ಯದ ಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆ ಕೌರವೇಶ್ವರ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕಾಗಿ ಕಳಿಸಿದೆ ಮಾವ? ಆನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನಾ ಉದ್ದೇಶ? ಕಾಡ ಸರ್ಪದ ವಿಷದ ಹಲ್ಲನ್ನ ಕಿತ್ತ ಬಳಿಕ ಅದರೊಡನೆ ಸರಸಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವೂ ನಿನಗೆ ಹೆಚ್ಚು ಅವಶ್ಯಕ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನ ವಹಿಸಿದರೆ ನೀನು ಅದನ್ನು ನಿರಾಕರಿಸಬೇಕು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು ಕೌರವೇಶ್ವರ. ಆದರೆ ಆ ಅರ್ಜುನನು ಈ ನಿನ್ನ ಸಂಕಟದಿಂದ
ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಎಂಬುದೇ ನನ್ನ ಚಿಂತೆ ಮಾವ. ಪಾಂಡವರು ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ರಾಜ್ಯವನ್ನ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯನ್ನ ಆ ಭಿಕ್ಷುಕರ ಯಾತನಾಂಚಲಯದಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಈ ಸುಯೋಧನ. ಅಷ್ಟು ಮಾತ್ರವಲ್ಲ, ಸುಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಕೌರವೇಶ್ವರ. ಸರಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನೂ ಮಾಡುವುದಕ್ಕೆ ಬಿಡುವುದಿಲ್ಲ ಮಾವ. ಇನ್ನು ನನಗೆ ಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿನ್ನ ಬಂದ ವೀರನು ಧೀರನು ಈ ಬರದ ಖಂಡದಲ್ಲಿ ಅವನಾವನಿರುವನು. ಜಲವೋ ಭೀಮ ಸಿಗಿವೆಂತಣದಲ್ಲಿ ನಿನ್ನನು, ಸಿಗಿವೆಂತಣದಲ್ಲಿ ನಿನ್ನನು. ಎಲ್ಲಿ ಹೋದರೇನು ನನ್ನ ಕೆಳಗಿನ ಮದ ಮತ್ತ ದೂರ ದುಷ್ಟ ದೋಷದ ಸಿಗಿವೆಂತಣದಲ್ಲಿ ನಿನ್ನನು. ಕರುಳ ಮಗದು ರಕ್ತ ಕುಡಿಯುತ್ತ ಈ ಹೃದಯ ಬೆಳೆದು ನನಗೆ ನಕ್ಕುತ್ತ ಪಾಪ ನದಿಯನ್ನು ನಕ್ಷಿ ಕರುಳ ಭೀಮ ನಡಲತಿ ಕರುಳ ಮಗದು ರಕ್ತ ಕುಡಿಯುತ್ತ ಈ ಹೃದಯ ಬೆಳೆದು ನನಗೆ ನಕ್ಕುತ್ತ ಪಾಪ ನದಿಯನ್ನು ನಗಡಿ ಪರದಿನ ಅಂಗರವೇ ತಲದಿನ ಅಂದರವೇ ವೈರಿ ಮದ ಮುರಿದು ಪರದಿನ ಅಂದರವೇ ಪರದಿನ ಅಂದರವೇ ತಲದಿನ ಅಂದರವೇ ವೈರಿ ಮದ ಮುರಿದು ಈ ಭೂಮಿ ಅವನ ಬಯಸಿ ತೆಗೆಯುವ ಬಯಸುತ್ತ ಈ ಭೂಮಿ ಅವನ ಬಯಸಿ ತೆಗೆಯುವ ಬಯಸುತ್ತ ದೇಶದಿಂದ ಬರುವ ಸಾರಿ ಕೃಷ್ಣನಲ್ಲಿ ತೆಗೆದ ಎಂಬ ಧೈರ್ಯದಲ್ಲಿ ರಾಜ್ಯ ರಾಹುದಲ್ಲಿ ನೆರವು ನೀಡುತ್ತಿದೆ. ಕೃಷ್ಣನಲ್ಲಿ ನೆಗೆದ ಎಂಬ ಧೈರ್ಯದಲ್ಲಿ ರಾಜ್ಯ ರಾಹುದಲ್ಲಿ ಫಲ 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 ನೀಗ ಸಿಗಿದಂತನದಲ್ಲಿ ನಿನ್ನನ್ನು ಸಿಗಿದಂತನದಲ್ಲಿ ನಿನ್ನನ್ನು. ನಡೆ ನಡೆ ಕೌರವೇಶ್ವರ ನಡೆ.
ನರಕದ ಉಳುವೆ ನಡೆ. ಗುರುಕುಲದ ರಣಕಲಿ, ನೀನಾಗುವ ರಣಾಂಗದಲ್ಲಿ ನರಬಲಿ. ಬೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ ಮಾಡುವ ನೇಪಿಸಿ, ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ, ಆರ್ಭಟಿಸುವ ಗುಡುಲು ಸಿಡಿಲುಗಳೇ ತಲೆಯನ್ನ ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನ ಈ ಶಕುನಿಯ ವಿಶ್ರಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಪಾಪಿ! ಅಧಿಕಾರವಿರುವುದೆಂದು ಕೊಬ್ಬಿ ಮೆರೆಯುತ್ತಿರುವೇನೋ ಚಂಡ. ಎಲ್ಲಿ ಹೋದ ನಿನ್ನ ಅಧಿಕಾರ? ಎಲ್ಲಿಯವರೆಗೆ ನಿನ್ನ ಅಧಿಕಾರವಿರುವುದೋ? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನಿಜ ನಾನು ನೋಡು, ದ್ರೋಹಿ ನಾನು ನೋಡು. ಅಧಿಕಾರ 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 ಮದದಿಂದ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನಿಜ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲವೇಷ ಗೈಯುವುದೇ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲವೇಷ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇಹುದು ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇಹುದು ನಿನ್ನ ಮನದಲ್ಲಿ, ನಿನ್ನ ಅದ ಮಾಡೋ ಇಹುದು ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ ಅಧಿಕಾರ 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 ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಈಗ ನಾನು ನೋಡು, ದ್ರೋಹಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಲ್ಲುವ ವೀರಪಾಟನೋ, ಶೂರಧನುವ ಹಿಡಿದು ನಿಲ್ಲುವ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ತೂತಕರ್ಣನೋ. ಅಯ್ಯೋ ಪಾತಕರ್ಣ! ವೀರಧನುವ ಹಿಡಿದು ನಿಲ್ಲುವ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ತೂತಕರ್ಣನೋ. ಹಿಡಿದದ್ದು ನಿಲ್ಲುವನು ಭೀಮಸೇನನೋ. ಹಿಡಿದದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ನಿನ್ನ ತೊಡೆಯನ್ನ ಕುಟ್ಟಿ ಕೊಳ್ಳುವನು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಹೇ ಪರಮಾತ್ಮ, ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ರಂಗಯ್ಯ
ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾದ ಜಗದ ರಕ್ಷಿತನೇ ಹೇ ಪರಮಾತ್ಮ ನಿನ್ನ ಸರಿಯಾದ ಜಗದ ರಕ್ಷಿತನೇ ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಹೇ ಪರಮಾತ್ಮ ಅಂದುಗೆ ಪಾಡಗವು ಕಲೊಂದಿಗೆ ಕಿರುಗೇಜೆ ಅಂದುಗೆ ಪಾಡಗವು ಕಲೊಂದಿಗೆ ಕಿರುಗೇಜೆ ಧಿಮ್ ಧಿಮಿ 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 ಧಿಮಿರೆನುತ್ತಾ ಧಿಮ್ ಧಿಮಿ 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 ಧಿಮಿರೆನುತ್ತಾ ಪೊಂಗಳಲೂದುತ್ತಾ ಕೃಷ್ಣ ರಂಗಯ್ಯ ಪೊಂಗಳನೂದುತ್ತ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಬಾರೋ ಕೃಷ್ಣ ಹೇ ಪರಮಾತ್ಮ ಕಂಕಣ ಕರದೊಂದುಂಗುರ ಒಳೆಯುತ್ತ ಕಂಕಣ ಕರದೊಂದುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಮಿರೆನುತ್ತ ಪೊಂಗಳನೂದುತ್ತ ಬಾರಯ್ಯ ಪೊಂಗಳನೂದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಯ ನೆಲೆಯಾದಿ ಕೇಶವನೇ ಕೃಷ್ಣ ಕೇಶವ ಕೃಷ್ಣ ಕೃಷ್ಣ ವಾಸ ಭಕುತರ ನೆಲೆಯಾದಿ ಕೇಶವನೇ ವಾಸ ಭಕುತರ ನೆಲೆಯಾದಿ ಕೇಶವನೇ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸನ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೀಗ ಬಾರೋ ಕೃಷ್ಣಯ್ಯ ಕೃಷ್ಣ
ಹೇ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಾಸ್ತವನ್ನು ತನ್ನ ಮಸ್ತಕದ ಮೇಲಿಡುವನು. ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನು, ಸಕಲ ಜೀವಿಗಳಿಗೆ ಒಡೆಯನು, ಆಧಾರನು, ಕರ್ತನೂ ಆಗಿರುವಂತಹ ಕರುಣಾನಿಧಿಯು, ಸರ್ವಜ್ಞನು ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ತೆರಳುತ್ತಿರುವಾಗ ಹೇ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವೆ. ಹೇ ಜಗದೊಡೆಯ, ನಿನ್ನ ದರ್ಶನ ಆಗುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆ. ಕೃಷ್ಣಾರ್ಪಣ, ಕೃಷ್ಣಾರ್ಪಣ. ಹೇ ಪರಮಾತ್ಮ, ಎಂದಿಗೆ ನಿನ್ನ ದರ್ಶನವನ್ನೆತ್ತು ಈ ಪಾಮರನನ್ನು ನನ್ನ ಈ ಕುಟೀರಕ್ಕೆ ನಿನ್ನ ಆಗಮನದಿಂದ ನನ್ನ ಜನ್ಮವು ಸಾರ್ಥಕವಾಗುವುದು ತಂದೆ. ಇದೇನಿದು? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಬೆಳಗು ಗೋಚರಿಸುತ್ತಿರುವುದಲ್ಲ. ನನ್ನ ಆರಾಧ್ಯ ದೈವನೇನಾದರೂ ನನ್ನ ಕುಟೀರಕ್ಕೆ ಬರುತ್ತದೆ. ಪರಮಾತ್ಮ, ಪರಮಾತ್ಮ, ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ತಂದೆ. ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂಪೋಲ್ವ, ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೇರ ರಸ, ಮುಕೋಟಿ ಅನಂತ ಕೋಟಿ ವಂದನವಯ್ಯ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪಾಲಕಡ್ಡಲೊಳ್ಳು ಲೀಲೆಯಿಂದ ಆಡುತ್ತ ಓಲಲೋಚನೆ ಬಂದೆಯ. ಪರಮಾತ್ಮ, ಪಾಲಕಡ್ಡಲೊಳ್ಳು ಲೀಲೆಯಿಂದ ಆಡುತ್ತ ಓಲಲೋಚನೆ ಬಂದೆಯ. ಕಡುಶಿಲೆಯಾದ ಜಗನ್ನ ಕಡೆದು ಅರಿಯ. ಪರಮಾತ್ಮ, ಕಡುಶಿಲೆಯಾದಗಿ ಜಗನ್ನ ಕಡೆದು ಅರಿಯ. ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ. ಸರಳ
ಮರ ಕೇಳಿ ದುರುಳಗಿರಣ್ಣನು ಕರುಳನು ಕೊರಳಲಿ ಧರಿಸಿದೆಯ ಪರಳ ಮರ ಕೇಳಿ ದುರುಳಗಿರಣ್ಣನ ಕರುಳನು ಕೊರಳಲಿ ಧರಿಸಿದೆಯ ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಇವನೆಂತ ಗುಣರೂಪನೇ ನಿನ್ನಯ ಪರಮಾತ್ಮ ಹರಿಯನೆಂತ ಗುಣರೂಪನೇ ನಿನ್ನೆ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ 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 ಪರಮಾತ್ಮ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಇಂದಿಗೆ ಈ ಪಾಮರನಿಗೆ ದಯ ತೋರಿ ನಿನ್ನ ದರ್ಶನವಿತ್ತೇ ಅಲ್ಲ ಪ್ರಭು. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ವಿದುರ, ಪರಮಾತ್ಮ, ದೂರದಿಂದ ಬಳಲಿ ಬಂದಿರುವ ನನಗೆ ಏನಾದರೂ ಆಹಾರವನ್ನು ಕೊಡುವೆಯೋ ಅಥವಾ ಈ ನಿನ್ನ ಭಕ್ತಿಯ ಮಾತುಗಳಿಂದಲೇ ನನ್ನ ಉದರವನ್ನು ತುಂಬಿಸುವೆಯೋ ಉದರ? ಪರಮಾತ್ಮ, ಸಕಲ ಜೀವಿಗಳನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪಿಯಾದ ನಾನು ನಿನಗೆ ಏನನ್ನು ಕೊಡಲಿ ಪರಮಾತ್ಮ? ನೀನೇನು ಸಾಮಾನ್ಯನ ವಿದುರ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನು, ಪಡವಿಯೋಳ್ ಭಕ್ತ ಶಿರೋಮಣಿ ನೀನು, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಠ ಚಿತ್ತವನೊಲಿಸಿದೆ, ಭಕ್ತಿಯ ಪಾಠ ಚಿತ್ತವನೊಲಿಸಿದೆ, ತಲೆ ಬರುವುದು ಎತ್ತ ಹೋದರು ಮನ ತಲೆ ಸೆಳೆದುದು ಎಷ್ಟನೆನಿಸಿದೆ. ವಿದುರ, 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 ಶ್ರೇಷ್ಠನೆಂದೆನಿಸಿದೆ ಭುವಿಯಳು ವಿದುರ. ಶ್ರೇಷ್ಠನೆಂದೆನಿಸಿದೆ ಭುವಿಯಳು ವಿದುರ, ಭಕ್ತನೇ ನಿನಗಿರುತ್ತ ಉತ್ತಮನಿರುವದೆ. ಭಕ್ತನೇ ನಿನಗಿರುತ್ತ ಉತ್ತಮನಿರುವದೆ, ಅಲ್ಲೇ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ವಿದುರ. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ. ವಿದುರ, ಪರಮಾತ್ಮ,
ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡದಂತಹ ಆಹಾರವನ್ನ ಸೇವಿಸುತ್ತಾ ಸದಾ ನನ್ನ ಧ್ಯಾನದಿಂದಲೇ ಇರುವ ನೀನು ನನ್ನ ಭಕ್ತಿಗೆ ನೀನು ಸಾಟಿ. ವಿದುರ, ಈ ಮಾತುಗಳಿಂದಲೇ ನೀನು ಸುಮ್ಮನಾಗುವೆಯೋ ಅಥವಾ ಏನಾದರೂ ಆಹಾರವನ್ನು ಕೊಡುವೆಯೋ? ಪರಮಾತ್ಮ, ನಾನು ನಿನಗೇನನ್ನು ಕೊಡಲಿ ಪರಮಾತ್ಮ? ಗೋಮಾತೆಯ ಕ್ಷೀರವಲ್ಲದೆ ನನ್ನಲ್ಲಿ ಮತ್ತೇನು ಇಲ್ಲವಲ್ಲ ಪ್ರಭು. ಗೋಮಾತೆಯ ಕ್ಷೀರ? ಹೌದು ಪರಮಾತ್ಮ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿ ರುಚಿ ನೋಡಿದ್ದಂತಹ ಹಣ್ಣುಗಳು, ಕುಚೇಲನು ನನಗೆ ತಂದು ಕೊಟ್ಟಿದ್ದಂತಹ ಅವಲಕ್ಕಿ ಅಷ್ಟೇ ಶ್ರೇಷ್ಠವಾದದ್ದು ನೀನು ಕೊಡತಕ್ಕಂತಹ ಕ್ಷೀರವು. ಅದನ್ನೇ ಕೊಡು ವಿದುರ. ಪರಮಾತ್ಮ ಪರಮಾತ್ಮ ಪರಮಾತ್ಮ, ಈಗ ತಾನೇ ನಿನಗರ್ಪಿಸಿ ಎಲ್ಲ ಕ್ಷೀರವನ್ನೆಲ್ಲ ನಾನೇ ಕುಡಿದು ಬಿಟ್ಟೆನಲ್ಲ ಸ್ವಾಮಿ. ಏನು ನನಗರ್ಪಿಸಿ ಎಲ್ಲ ನೀನೇ ಸೇವಿಸಿದೆ? ಹೌದು ಪರಮಾತ್ಮ. ಹಾಗಾದರೆ ನೀನು ಸೇವಿಸಿದ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಬೇಕಲ್ಲವೇ ವಿದುರ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಪರಮಾತ್ಮ ವಿದುರ, ಪರಮಾತ್ಮ, ನೀನೆಂತಹ ಸುಳ್ಳುಗಾರನಯ್ಯ. ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ನನ್ನಲ್ಲಿ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯಲ್ಲಿರುವ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ಪ್ರಭು. ಇದೇನಿದು ವಿದುರ, ಪರಮಾತ್ಮ? ನೋಡು, ನೀನು ಕೊಟ್ಟ ಕ್ಷೀರವು ನನ್ನ ಉದರವು ತುಂಬಿ ಹೇಗೆ ಒಳೆಯಾಗಿ ಎರೆಯುತ್ತದೆ. ಪರಮಾತ್ಮ, ಸಾಗರಾಶಯನ ಸಾಗರಾಶಯನ ಪರಮಾತ್ಮ, ಸಾಗರಾಶಯನ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಸಾಗರಾಶಯನ ಪರಮಾತ್ಮ, ಮನರೂಪದ ಬಲಿಹರ ನಿನ್ನ ನಾಮಾವಿದೇಹವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾವಿದೇಹವೇ ಬಲು ಅಮರ. ಪಾಮರರೊಳ್ಳು ನೀ ಪಾಮರರೊಳ್ಳು ನೀ ಕರುಣೆಯ ತೋರಿ ಅವನ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ. ಸಾಗರಾಶಯನ ಶಿರ ಸಾಗರಾಶಯನ ಸಾಗರಾಶಯನ ಶಿರ ಸಾಗರಾಶಯನ. ಪರಮಾತ್ಮ, ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ನಿನ್ನನ್ನು ಪಡೆದ ಆ ದೇವಕಿ ವಸುದೇವರೇ ಬಹಳ ಶ್ರೇಷ್ಠರು ಮಹಾಪ್ರಭು. ನನ್ನ ಜನ್ಮವು ಸಾರ್ಥಕವಾಯಿತು ಮಹಾಪ್ರಭು. ವಿದುರ, ನಾನು ನಾಳೆ ನಡೆಯತಕ್ಕಂತಹ ಆ ದುರ್ಯೋಧನನ ಸಭೆಗೆ ಹೊರಡುತ್ತಿದ್ದೇನೆ. ಹೋಗುವ ಮಾರ್ಗದಲ್ಲಿ
ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿ. ಆದ್ದರಿಂದ ನಾನು ಆ ರಾಜ್ಯಸಭೆಗೆ ಹೊರಡಲು ವೇಳೆಯಾಗಬಹುದು. ನಾನಿನ್ನು ಬರಲಿದೆ. ಪರಮಾತ್ಮ, ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ಪರಮಾತ್ಮ, ನಾನಿನ್ನು ಬರಲಿದೆ. ಜಗದ ಜೀವನದ ಜಗದ ಜೀವಾತ್ಮನು ನೀ ಪರಮಾತ್ಮ. ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ, ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಭವನೆ ಸಿಲುಕಿದ ಪ್ರಾಂತೀಯ ಮನುಜನ, ಭವನಿಗೆ ಸಿಲುಕಿದ ಪ್ರಾಂತೀಯ ಮನುಜನ ಭವರೋಗ ವೈದ್ಯ. ಭವರೋಗ ವೈದ್ಯ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವಾ ನಾನಿನ್ನು ಬರಲೇ ವಿದುರ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ಒಂದು ವಿಚಾರ. ಆ ರಾಜ್ಯಸಭೆಗೆ ನಾಳೆ ನೀನು ಆಗಮಿಸು. ಅಲ್ಲಿ ಹಿಂದೆಂದು ಕಾಣದಂತಹ ವಿಚಿತ್ರವೊಂದು ನಡೆಯುವುದು. ಸರಿ, ನೀನು ಬರುವಾಗ ಆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ ವಿದುರ. ಆಗಬಹುದು ಪರಮಾತ್ಮ, ತಮ್ಮ ಇಚ್ಛೆಯಂತಾಗಲಿ. ಆಗಲಿ.